ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಜಾಗೃತಿ ವೇದಿಕೆ ವತಿಯಿಂದ ಮದ್ದೂರು ತಾಲೂಕು ಭಾರತೀನಗರದ ಸುದ್ದಿಮನೆ ಕಚೇರಿಯಲ್ಲಿ ಕಾಂಗ್ರೆಸ್ ಮುಖಂಡ ಹಾಗೂ ಭಾರತೀಯ ಎಜುಕೇಷನ್ ಟ್ರಸ್ಟ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆಶಯ್ ಮಧು ಅವರನ್ನು ಅಭಿನಂದಿಸಲಾಯಿತು. ನಂತರ ಆಶಯ್ ಮಧು ಅವರು ಮಾತನಾಡಿ, ಭೂಮಿ ಮೇಲೆ ವಾಸಿಸುವ ಪ್ರತಿಯೊಂದು ಜೀವಿಗಳಿಗೂ ಉತ್ತಮ ಪರಿಸರ ಅಗತ್ಯವಿದ್ದು ಅದನ್ನು ರಕ್ಷಿಸುವುದು ನಮ್ಮೆಲ್ಲರ ಹೊಣೆ ಎಂದು ತಿಳಿಸಿದರು. ಇದೇ ವೇಳೆ ಪರಿಸರ ಜಾಗೃತಿ ವೇದಿಕೆಯ ತಾಲೂಕು ಅಧ್ಯಕ್ಷ ಅಣ್ಣೂರು ಸತೀಶ್, ತಾಲೂಕ್ ಪಂಚಾಯಿತಿ ಮಾಜಿ ಸದಸ್ಯ ಬಿ ಗಿರೀಶ್, ಮದ್ದೂರ್ ಅವಿನಾಶ್ ಇದ್ದರು. ಮಳವಳ್ಳಿ ತಾಲೂಕಿನ ಅಲ್ಗೂರಿನ ಚನ್ನಪಟ್ಟಣ ರಸ್ತೆಯಲ್ಲಿರುವ ಕರ್ನಾಟಕ ಪಬ್ಲಿಕ್ ಶಾಲಾ ಆವರಣದಲ್ಲಿ ಗಿಡಕ್ಕೆ ನೀರಾಕುವುದರ ಮುಖಾಂತರ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಲಾಯಿತು. ಇನ್ನು ರಾಧಪುಟ್ಟಸ್ವಾಮಿ ಮತ್ತು ಸಹ ಶಿಕ್ಷಕರು ಗಿಡಕ್ಕೆ ನೀರು ಹಾಕಿ ನಂತರ ಮಾತನಾಡುತ್ತಾ, ನಾವು ದಿನನಿತ್ಯ ಬಳಸುವ ಪ್ಲಾಸ್ಟಿಕ್ ಅನ್ನು ತ್ಯಜಿಸಿ ಗೃಹ ಬಳಕೆ ವಸ್ತುಗಳಿಗೆ ನಾವು ಹೆಚ್ಚು ಆದ್ಯತೆ ನೀಡಬೇಕೆಂದರು. ಈ ಸಂದರ್ಭದಲ್ಲಿ ಉಪ ಪ್ರಾಂಶುಪಾಲರಾದ ಅನುರಾಧ, ಪುಟ್ಟಸ್ವಾಮಿ, ಕರಿಯಪ್ಪ, ತ್ಯಾಗರಾಜ್, ಕಿರಣ್ ಕುಮಾರ್, ರೇಷ್ಮಾ, ಶ್ರೀಧರ್ ಮಂಗಳೂರು, ಗುಲ್ರಾಜ್ ಫರ್ಮಾನ್, ದುಷ್ಯಂತ್ ಸೇರಿದಂತೆ ಹಲವರಿದ್ದರು. ಮದ್ದೂರು ತಾಲೂಕು ಭಾರತೀನಗರದ ಸ್ನೇಹ ವಿದ್ಯಾಸಂಸ್ಥೆಯಲ್ಲಿ ಪರಿಸರ ದಿನಾಚರಣೆ ಅಂಗವಾಗಿ ಗಿಡ ನೆಡುವ ಮೂಲಕ ಕಾರ್ಯಕ್ರಮಕ್ಕೆ ಶಾಲೆಯ ಸಂಸ್ಥಾಪಕ ದಾಸೇಗೌಡ ಅವರು ಚಾಲನೆ ನೀಡಿದರು. ಇದೇ ವೇಳೆ ಶಿಕ್ಷಕರಿಗೆ ಗಿಡಗಳನ್ನು ವಿತರಿಸಲಾಯಿತು. ಶಾಲೆಯ ಮುಖ್ಯಸ್ಥೆ ಶಶಿಕಲಾ ದಾಸೇಗೌಡ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ಶಿಕ್ಷಕರಾದ ಸ್ವರೂಪ, ಮಾಲಾ, ಸವಿತಾ, ಶ್ವೇತಾ, ಉಷಾರಾಣಿ, ರಶ್ಮಿ, ಸಹನಾ, ಮಮತಾ, ರೂಪಿಣಿ, ಕಾವ್ಯ, ತೇಜಸ್ವಿನಿ, ಶಾಲಿನಿ ಇದ್ದರು. ಇನ್ನು ಮದ್ದೂರು ತಾಲೂಕು ಗುಡಿಗೆರೆ ಸ್ಮಶಾನ ಜಾಗದಲ್ಲಿ ಭಾರತೀನಗರ ಗ್ರಾಮ ಪಂಚಾಯಿತಿ ವತಿಯಿಂದ ಪರಿಸರ ದಿನಾಚರಣೆ ಕಾರ್ಯಕ್ರಮಕ್ಕೆ ಗಿಡ ನೆಡುವ ಮೂಲಕ ಚಾಲನೆ ನೀಡಲಾಯಿತು. ಕಾರ್ಯಕ್ರಮಕ್ಕೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎನ್ ಸುಧಾ ಅವರು ಗಿಡಕ್ಕೆ ನೀರೆರೆಯುವ ಮೂಲಕ ಚಾಲನೆ ನೀಡಿದರು. ಇದೇ ವೇಳೆ ಗ್ರಾಮ ಪಂಚಾಯಿತಿ ಸದಸ್ಯರಾದ ಕೆಟಿ ಶ್ರೀನಿವಾಸ್, ಮಿಥುನ್, ಮಂಜುನಾಥ್ ಕುಮಾರ್, ವಿಜಯಲಕ್ಷ್ಮಿ ಸೇರಿದಂತೆ ಹಲವರಿದ್ದರು. ಈ ದಿನ ವಿಶ್ವ ಪರಿಸರ ದಿನ. ಪರಿಸರ ಮಾನವನ ವಾಸಕ್ಕೆ ಬಹಳ ಮುಖ್ಯ. ಪರಿಸರದಿಂದ ನಾವೆಲ್ಲವನ್ನು ಪಡ್ಕೊಳ್ತೀವಿ. ಆದರೆ ಈ ಮಾನವನ ಕ್ರೌರ್ಯದಿಂದ ಇವತ್ತು ಪರಿಸರ ವಿನಾಶಕ್ಕೆ ಬರ್ತಾ ಇದೆ. ಈ ಪರಿಸರದ ಮೊದಲ ಶತ್ರು ಇವತ್ತು ಪ್ಲಾಸ್ಟಿಕ್. ಹಾಗಾಗಿ ನಾವು ಪ್ಲಾಸ್ಟಿಕ್ಕನ್ನು ತೆಗೆಸಿ ಗೃಹ ಬಳಕೆ ವಸ್ತುಗಳನ್ನು ಬಳಸಬೇಕು, ಪರಿಸರವನ್ನು ಕಾಪಾಡಬೇಕು. ಜೊತೆಗೆ ಮನುಷ್ಯರಾದ ನಾವುಗಳು ಕಾಡುಗಳನ್ನು ಬೆಳೆಸಬೇಕು. ಪ್ರತಿಯೊಬ್ಬರೂ ಸಹ ಗಿಡವನ್ನು ನೆಡುವುದರ ಜೊತೆಗೆ ಅದನ್ನು ಬೆಳೆಸಬೇಕು.